ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಂಡಸರ ಲೈಂಗಿಕ ಜೀವನ ಚೆನ್ನಾಗಿರಬೇಕು ಅಂದ್ರೆ ಶಿಶ್ನದ ಕಾಳಜಿ ಅತ್ಯಗತ್ಯವಾಗಿದೆ. ಹೀಗಾಗಿ ನೀವು ತೃಪ್ತಿಕರ ಲೈಂಗಿಕ ಜೀವನಕ್ಕಾಗಿ ಈ ಕೆಲಸವನ್ನು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮಹಿಳೆಯರು ಅಥವಾ ಪುರುಷರು ತಮ್ಮ ಖಾಸಗಿ ಭಾಗದಲ್ಲಿ ತುರಿಕೆ ಅಥವಾ ದದ್ದುಗಳನ್ನು ಪಡೆಯುತ್ತಾರೆ. ಇದು ಅಹಿತಕರ ಭಾವನೆಯನ್ನು ಉಂಟುಮಾಡುತ್ತದೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೇ ಹೊರತು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡಬಾರದು. ಒಂದು ವೇಳೆ ಶಿಶ್ನದ ಮೇಲೆ ಅಥವಾ ಸುತ್ತಲೂ ನೋವು, ತುರಿಕೆ, ಊತ, ದದ್ದುಗಳನ್ನು ಹೊಂದಿದ್ದರೆ ವೈದ್ಯಕೀಯ ಪರಿಸ್ಥಿತಿಗೆ ಸಂಬಂಧಿಸಿದೆ ಎಂದು ನೀವು ಗಮನಿಸಬೇಕು. ಅಷ್ಟಕ್ಕೂ ಈ ಶಿಶ್ನ ಕಿರಿಕಿರಿಗೆ ಕಾರಣವೇನು? ಇದಕ್ಕೆ ಚಿಕಿತ್ಸೆ ಏನು ಅಂತ ನೋಡೋದಾದ್ರೆ, ಶಿಶ್ನ ಕಿರಿಕಿರಿಗೆ ಈ ಜನನಾಂಗದ ಸೋರಿಯಾಸಿಸ್ ಕೂಡ ಕಾರಣವಾಗಿದೆ. ಇದೊಂದು ಸ್ವಯಂ ನಿರೋಧಕ ಸ್ಥಿತಿಯಾಗಿದ್ದು, ಶಿಶ್ನದ ಮೇಲೆ ಕೆಂಪು ಬಣ್ಣದ ತೇಪೆಗಳನ್ನು ಉಂಟುಮಾಡುತ್ತದೆ. ನೀವು ತುರಿಕೆ ಅಥವಾ ನೋವನ್ನು ಅನುಭವಿಸಬಹುದು. ಸ್ನೇಹಿತರೆ, ಶಿಶ್ನದ ತುರಿಕೆಗೆ ಲೈಂಗಿಕವಾಗಿ ಹರಡುವ ಸೋಂಕುಗಳು ಕೂಡ ಕಾರಣವಾಗಿರಬಹುದು. ಲೈಂಗಿಕ ಸಂಪರ್ಕದ ಮೂಲಕ ಮಹಿಳೆ ಅಥವಾ ಪುರುಷರು ಕೆಲವು ಸೋಂಕುಗಳನ್ನು ಹೊಂದಬಹುದು. ಇದರ ಮೂಲಕ ಶಿಶ್ನದ ಬಳಿ ಉಬ್ಬುಗಳು, ಹುಣ್ಣುಗಳು, ಗುಳ್ಳೆಗಳು, ನರಹುಲಿಗಳು, ಕೆಂಪು, ಊತ ಮತ್ತು ತುರಿಕೆಗೆ ಕಾರಣವಾಗುತ್ತದೆ. ಹಾಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸುವುದರ ಮೂಲಕ ವೈದ್ಯರನ್ನು ಸಂಪರ್ಕಿಸಲು ಶಿಫಾರಸು ನೀಡಲಾಗಿದೆ. ಏಕೆಂದರೆ ಇದು ದೀರ್ಘಾವಧಿ ಕಾಡಬಹುದು. ಸ್ನೇಹಿತರೆ, ಎಸ್ಜಿಮಾ ಚರ್ಮ ರೋಗಗಳಲ್ಲಿ ಒಂದಾಗಿದೆ. ಇದು ಮಹಿಳೆ ಮತ್ತು ಪುರುಷರಿಬ್ಬರಿಗೂ ಬೆಂಬಿಡದೆ ಕಾಡುತ್ತವೆ. ಎಸ್ಜಿಮಾವು ನಿಮ್ಮ ಚರ್ಮದ ಮೇಲೆ ತುರಿಕೆ, ಫ್ಲಾಕಿ ಮತ್ತು ಕೆಂಪು ದದ್ದುಗಳನ್ನು ಉಂಟುಮಾಡುತ್ತದೆ. ಇದು ನಿಮ್ಮ ಶಿಶ್ನ ಸೇರಿದಂತೆ ನಿಮ್ಮ ದೇಹದ ಇತರ ಭಾಗದಲ್ಲಿಯೂ ಕಂಡುಬರಬಹುದು. ಅಂದಹಾಗೆ ಈ ಎಸ್ಜಿಮಾ ಸಾಂಕ್ರಾಮಿಕವಲ್ಲದೇ ಇದ್ದರೂ, ಕೆಲವು ಮುಲಾಮುಗಳು ಅಥವಾ ಕ್ರೀಮ್ಗಳಿಂದ ಸ್ವಯಂ ಆರೈಕೆ ಮಾಡಿಕೊಳ್ಳಬಹುದು. ಮುಖ್ಯವಾಗಿ ಎಸ್ಜಿಮಾ ಹೊಂದಿರುವವರು ಕಠಿಣವಾದ ರಾಸಾಯನಿಕ ಸಾಬೂನುಗಳನ್ನು ಬಳಸಬಾರದು. ಇನ್ನೂ ಬಹಳಷ್ಟು ಜನರು ಅಲರ್ಜಿಯನ್ನು ಹೊಂದಿರುತ್ತಾರೆ. ಮಕ್ಕಳು, ಪುರುಷರು, ಮಹಿಳೆಯರನ್ನು ಕಾಡುವ ಈ ಚರ್ಮ ವ್ಯಾಧಿಯನ್ನು ಗುಣಪಡಿಸಬಹುದಾದರೂ, ಕಿರಿಕಿರಿ ಉಂಟುಮಾಡುತ್ತದೆ. ಪುರುಷರ ಶಿಶ್ನದಲ್ಲಿ ಕಾಣಿಸುವ ಅಲರ್ಜಿಯ ಪ್ರತಿಕ್ರಿಯೆಯಿಂದಾಗಿ ತುರಿಕೆ, ಕಿರಿಕಿರಿ ಮತ್ತು ದದ್ದುಗಳನ್ನು ಬೆಳೆಸಿಕೊಳ್ಳಬಹುದು. ಇದಕ್ಕೆ ಸಾಬೂನುಗಳು, ಸುಗಂಧ ದ್ರವ್ಯಗಳು ಮತ್ತು ವೀರ್ಯನಾಶಕಗಳಲ್ಲಿ ಕಂಡುಬರುವ ಕೆಲವು ರಾಸಾಯನಿಕಗಳು ಕಾರಣವಾಗಿರಬಹುದು. ಇವುಗಳ ಜೊತೆಗೆ ಕಾಂಡೋಮ್ಗಳಲ್ಲಿ ಕಂಡುಬರುವ ಲ್ಯಾಟೆಕ್ಸ್ ಕೂಡ ಕಾರಣವಾಗಿರಬಹುದು. ಯೀಸ್ಟ್ ಸೋಂಕು ಕೂಡ ಶಿಶ್ನದ ತುರಿಕೆಗೆ ಪ್ರಮುಖ ಕಾರಣವಾಗಿದೆ. ಶಿಶ್ನದ ಸುತ್ತಲೂ ತುರಿಕೆ, ಕೆಂಪು ದದ್ದು ಉಂಟು ಮಾಡಬಹುದು. ಇದರಿಂದ ನೀವು ಸುಡುವ ಸಂವೇದನೆಯನ್ನು ಅನುಭವಿಸಬಹುದು. ಅಲ್ಲದೆ, ಜನನಾಂಗದ ಪ್ರದೇಶದಲ್ಲಿ ದಪ್ಪ ಬಿಳಿ ವಸ್ತುವನ್ನು ಗಮನಿಸಬಹುದು. ಹೆಚ್ಚಿನ ಈಸ್ಟ್ ಸೋಂಕನ್ನು ಉಂಟುಮಾಡುವ ಶಿಲೀಂಧ್ರವನ್ನು ಕ್ಯಾಂಡಿಡಾ ಅಲ್ಬಿಕಾನ್ಸ್ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ಈಸ್ಟ್ ಸೋಂಕುಗಳನ್ನು ಓವರ್ ದಿ ಕೌಂಟರ್ ಆಂಟಿಫಂಗಲ್ ಔಷಧಿಗಳೊಂದಿಗೆ ಚಿಕಿತ್ಸೆ ನೀಡಬಹುದು. ಇನ್ನು ಮುಖ್ಯವಾಗಿ ಮೂತ್ರನಾಳದ ಸೋಂಕುಗಳು ಬಹುತೇಕರಲ್ಲಿ ಸಾಮಾನ್ಯವಾಗಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಲು ನಾವು ಸಲಹೆ ನೀಡುತ್ತೇವೆ. ಇದು ನಿಮ್ಮ ಮೂತ್ರನಾಳದಲ್ಲಿ ಬ್ಯಾಕ್ಟೀರಿಯಾಗಳು ನಿರ್ಮಾಣವಾದಾಗ ಮೂತ್ರನಾಳದ ಸೋಂಕು ಸಂಭವಿಸುತ್ತವೆ. ನೀವು ಮೂತ್ರನಾಳದ ಸೋಂಕು ಹೊಂದಿದ್ದರೆ, ನೀವು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಹೊಂದಿರಬಹುದು ಅಥವಾ ಸುಡುವ ಸಂವೇದನೆಯನ್ನು ಅನುಭವಿಸಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.